ಇವತ್ತು ನಾನು ವಿಡಿಯೋ ಮಾಡ್ತಿರುವಂತದ್ದು ಸೆಕ್ಸ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಯಾರಿಗೆ ಜಾಸ್ತಿ ಬೆನಿಫಿಟ್, ಅಂದ್ರೆ ಯಾರು ಸ್ಪ್ರೇನ ಯೂಸ್ ಮಾಡೋದ್ರಿಂದ ಯಾರು ಜಾಸ್ತಿ ಎಂಜಾಯ್ ಮಾಡ್ತಾರೆ. ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ, ಮತ್ತೆ ಇನ್ ಕೆಲವ್ರಿಗೆ ಇದು ಫೀಲ್ ಆಗೋದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ಈ ಪ್ರೀಮೆಚರ್ ಎಜಾಕ್ಯುಲೇಷನ್ ಅಂದ್ರೆ ಶೀಘ್ರಸ್ಖಲನ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಸೊ ಅಂಥವ್ರು ಶೀಘ್ರಸ್ಖಲನ ಆಗುವಂಥವ್ರು ಲಾಂಗ್ ಟೈಮ್ ಸೆಕ್ಸ್ ಮಾಡಬೇಕು, ಲಾಂಗ್ ಟೈಮ್ ಸೆಕ್ಸ್ ಮಾಡಿ ನಮ್ಮ ಪಾರ್ಟ್ನರ್ಗೆ ಎಂಜಾಯ್ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು ಅಂತ ಅನ್ಕೊಳ್ಳೋರು ಈ ಸ್ಪ್ರೇನ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ಮಾರ್ಕೆಟಲ್ಲಿ ಸಿಗುವಂತಹ ಸ್ಪ್ರೇ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದು. ಸೊ ಹಾಗೆ ಈ ಏನು ಸ್ಪ್ರೇಯಲ್ಲಿ ಲೋಕಲ್ ಅನೆಸ್ಥೇಷಿಯಾ ಕೂಡ ಇರುತ್ತೆ. ಈ ಸ್ಪ್ರೇಯಲ್ಲಿ ಬೆಂಜೋಕೇನ್, ಲಿಡೋಕೇನ್, ಪಾಲಿಕೇನ್ ಅನ್ನುವಂತಹ ಕೆಮಿಕಲ್ ಅಂಶ ಇರುತ್ತೆ. ಸೊ ಅದಕ್ಕೆ ಯಾರು ಈ ಏನು ಶೀಘ್ರಸ್ಖಲನ ಇರುತ್ತೆ, ಸೊ ಅಂಥವ್ರು ಈ ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ. ಶಿಶ್ನದ ಮೇಲೆ ಸ್ಪ್ರೇ ಮಾಡ್ಕೋತೀರಾ, ಸೊ ಆ ಪಾರ್ಟ್ ಮರಗಟ್ಟುವಿಕೆ ಆಗತ್ತೆ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಟೆಸ್ಟಿಕಲ್ಸ್ ಮತ್ತೆ ಪೆನಿಸ್ ಎರಡರ ಮೇಲೂ ಮಿಸ್ ಆಗಿ ಸ್ಪ್ರೇ ಮಾಡ್ಕೋತಾರೆ. ಸೊ ದಯವಿಟ್ಟು ಆತರ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಏನು ಪೆನಿಸ್ ಏರಿಯಾ ಇರುತ್ತೆ ಅಷ್ಟು ಮಾತ್ರ ಸ್ಪ್ರೇ ಮಾಡಬೇಕು. ಸೊ ಯಾವಾಗ ವಿತೌಟ್ ಸ್ಪ್ರೇ ಒಬ್ಬ ಮನುಷ್ಯ ಸೆಕ್ಸ್ ಮಾಡ್ತಾನೆ, ಸೊ ಅಂತ ಟೈಮಲ್ಲಿ ಓವರ್ ಎಕ್ಸೈಟ್ಮೆಂಟ್ ಇಂದ ಅಂದ್ರೆ ಒಬ್ಬ ಮನುಷ್ಯನ ಆ ಪೆನಿಸ್ ಏರಿಯಾ ಸೆನ್ಸಿಟಿವ್ ಆಗಿರೋದ್ರಿಂದ ಯಾವಾಗ ಜಾಸ್ತಿ ಅಂದ್ರೆ 1-2 ರಿಂದ 3 ನಿಮಿಷ ಸೆಕ್ಸ್ ಮಾಡ್ತಾನೆ ಕಂಟಿನ್ಯೂಸ್ ಆಗಿ, ಅದು ಓವರ್ ಎಕ್ಸೈಟ್ಮೆಂಟ್ ಇಂದ ಬೇಗ ವೀರ್ಯಸ್ಖಲನ ಆಗುತ್ತೆ. ಸೊ ಅಂತ ಟೈಮಲ್ಲಿ ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಲಾಂಗ್ ಟೈಮ್ ಸೆಕ್ಸ್ ಮಾಡಬಹುದು. ಅದಕ್ಕೆ ಏನನ್ಸುತ್ತೆ ಅಪ್ಪ ಅಂದ್ರೆ ತುಂಬಾ ಜನಕ್ಕೆ ಎಷ್ಟೊತ್ತು ಸೆಕ್ಸ್ ಮಾಡಿದ್ರು, ಯಾಕೆಂದ್ರೆ ಈ ಸೆಕ್ಸ್ ಸ್ಪ್ರೇ ಯೂಸ್ ಮಾಡೋದು ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಅಲ್ವಾ. ಸೊ ತುಂಬಾ ಟೈಮ್ ಸೆಕ್ಸ್ ಮಾಡಿದ್ರು ಸಹ ಅವರಿಗೆ ಫೀಲ್ ಆಗ್ತಾ ಇರೋದಿಲ್ಲ. ಅಂದ್ರೆ ಯಾರು ಈ ಸ್ಪ್ರೇನ ಯೂಸ್ ಮಾಡ್ತಾರೆ, ಸೊ ಆ ವ್ಯಕ್ತಿಗೆ ಅಲ್ಲಿ ಸೆಕ್ಸ್ ಫೀಲ್ ಆಗೋದೇ ಇಲ್ಲ. ಸೊ ಆ ಸ್ಪ್ರೇನ ಯೂಸ್ ಮಾಡಿ ಆದ್ಮೇಲೆ ಆ ಪಾರ್ಟ್ ಏನು ಫುಲ್ ಇರುತ್ತೆ ಮರಗಟ್ಟೋದ್ರಿಂದ ನಿಮಗೆ ಯಾವುದೇ ರೀತಿ ಎಷ್ಟೊತ್ತು ಸೆಕ್ಸ್ ಮಾಡಿದ್ರು ಅದು ಫೀಲ್ ಆಗಲ್ಲ. ಬಟ್ ನಿಮ್ಮ ಪಾರ್ಟ್ನರ್ ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇನ್ ಕೆಲವರು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಮ್ಗೇನು ಯೂಸ್ ಆಗ್ತಾ ಇಲ್ಲ, ಅಂದ್ರೆ ಏನಕ್ಕೆ ಅಂದ್ರೆ ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಸ್ಪ್ರೇ ಯೂಸ್ ಮಾಡಿರ್ತಾರೆ, ಸೊ ಅದು ನಮಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಒಂದೇ ಟೈಮ್ಗೆ ಅಂದ್ರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಂಗೆನೆ ಅದು ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಇನ್ ಕೆಲವ್ರಿಗೆ ಏನಪ್ಪಾ ಅಂದ್ರೆ 5 ಮಿನಿಟ್ಸ್, 10 ಮಿನಿಟ್ಸ್, 20 ಮಿನಿಟ್ಸ್, ಇನ್ನೂ ಕೆಲವೊಬ್ಬರಿಗೆ ಅರ್ಧ ಗಂಟೆ ಇಲ್ಲ 1 ಅವರ್ ಇಂದ 2 ಅವರ್ಸ್ ವರ್ಗುನು ಇದ್ರದ್ದು ಏನು ಎಫೆಕ್ಟ್ ಇರುತ್ತೆ, ಸೊ ಅದು ಇರುತ್ತೆ. ಕೆಲವು ಅಥವಾ 3 ಸ್ಪ್ರೇ ಅಷ್ಟೇ ನೀವು ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಾರ್ದು. ಸೊ ಇದ್ರೊಳಗಡೆ ಅಂದ್ರೆ 3 ಸ್ಪ್ರೇ ಒಳಗಡೆ ನಿಮ್ಗೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಸ್ಪ್ರೇನ ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟು ಟೈಮ್ ಅದು ಏನ್ ಎಫೆಕ್ಟ್ ಇರುತ್ತೆ ಅಂತ. ಸೊ ಹಾಗಿದ್ರೆ ಇನ್ ಕೆಲವ್ರು ಕೇಳ್ತಾರೆ ಈ ಸೆಕ್ಸ್ ಸ್ಪ್ರೇನ ಯೂಸ್ ಮಾಡೇ ಆದ್ಮೇಲೆ ಓರಲ್ ಸೆಕ್ಸ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ, ಮತ್ತೆ ಕಾಂಡೋಮ್ ಯೂಸ್ ಮಾಡ್ಬೋದಾ ಅಂತ. ಎಸ್, ಖಂಡಿತ ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಸ್ಪ್ರೇನ ಯೂಸ್ ಮಾಡಿ ಆಗಿ ಒಂದು 15 ಮಿನಿಟ್ಸ್ ಅಂದ್ರೆ ಯಾವಾಗ ಎರೆಕ್ಷನ್ ಆಗುತ್ತೆ, ಸೊ ಅಂತ ಟೈಮಲ್ಲಿ ನೀವು ಕಾಂಡೋಮ್ನ ಯೂಸ್ ಮಾಡ್ಬೋದು. ಮತ್ತೆ ಓರಲ್ ಸೆಕ್ಸ್ ಮಾಡ್ಬೋದಾ ಅಂತ. ಬಟ್ ಏನಂದ್ರೆ ಈ ಸ್ಪ್ರೇ ಯೂಸ್ ಮಾಡಿರ್ತೀರಲ್ವಾ ಅದರಲ್ಲಿ ಕೆಮಿಕಲ್ ಇರುತ್ತೆ, ಸೊ ಅದರಿಂದ ಓರಲ್ ಸೆಕ್ಸ್ನ ನೀವು ಸ್ಪ್ರೇ ಯೂಸ್ ಮಾಡಿದಂತ ಟೈಮಲ್ಲಿ ಅವಾಯ್ಡ್ ಮಾಡಿ. ಸೊ ಈಗ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಮತ್ತೆ ತುಂಬಾ ಯಾರು ಇದನ್ನ ಯೂಸ್ ಮಾಡ್ತಾರಲ್ವಾ ಅವ್ರಿಗೆ ಫ್ಯೂಚರ್ ಅಲ್ಲಿ ನಿಮಿರುವಿಕೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಯಾವತ್ತೋ ಒಂದಿನ ಯೂಸ್ ಮಾಡೋದಕ್ಕೆ ಅಷ್ಟೇ ಇಟ್ಕೊಳ್ಳಿ, ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ.